ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫಸ್ಟೇ ಹೇಳ್ದಂಗೆ ಜುಲೈ ಫುಲ್ ಪ್ಲಾನ್ಡ್ ಆಗಿರೋ ರೀತಿನಲ್ಲಿ ನಮ್ದು ಪ್ಲಾನಿಂಗ್ ಇದ್ದಿದ್ದು ಫಸ್ಟ್ ಪಾಪುದ್ ನಾಮಕರಣ ಒಂದು, ಅದಾದ್ಮೇಲೆ ಮುಡಿ ತೆಗ್ಸೋದು. ನಾವು ಮಾಡ್ಬೇಕಾಗಿರುವಂತ ಫಂಕ್ಷನ್ಸ್ ಎರಡನ್ನು ಮುಗಿಸ್ಕೊಂಡಿದೀವಿ. ಈಗ ನಾವು ಅಟೆಂಡ್ ಮಾಡ್ಬೇಕಾಗಿರೋಂತ ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಅಂದ್ರೆ ನಮ್ಮ ಆಂಟಿ ಮನೆ ಗೃಹ ಪ್ರವೇಶ. ಅದಕ್ಕೋಸ್ಕರ ಇವಾಗ ಹಿರಿಯೂರಿಗೆ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಇದ್ದಾರೆ ಮುಂದೆ. ಇವಾಗ ಜಸ್ಟ್ ಚಿಂತಾಮಣಿ ಬಿಟ್ಟಿದೀವಿ. ಮಳೆ ಬೇರೆ ಬರ್ತಾ ಇದೆ. ಮಕ್ಳಿಬ್ರು ಮಲಗ್ಬಿಟ್ಟಿದ್ದಾರೆ. ಆಕ್ಚುಲಿ ಪಾಪ ಹುಷಾರಿಲ್ಲ, 3 ದಿನದಿಂದ ಜ್ವರ ಫುಲ್ಲು. ಇನ್ನು ನೆಕ್ಸ್ಟ್ 2 days ಅಲ್ಲಿ ನಮ್ದು ಟ್ರಾವೆಲ್ ಕೂಡ ಇದೆ. ಟೆನ್ಷನ್ ಆಗ್ತಾ ಇತ್ತು. ಹೋಗೋ ಟೈಮಲ್ಲಿ ಈ ತರ ಜ್ವರ ಬೇರೆ ಬಂದ್ಬಿಟ್ಟಿದೆ, ಏನ್ ಮಾಡೋದು ಅಂತ. ಆಂಟಿ ಮನೆ ಫಂಕ್ಷನ್ ಕ್ಯಾನ್ಸಲ್ ಮಾಡೋಣ ಅಂತ ಯೋಚನೆನೂ ಬಂತು. ಬಟ್ ನಾವು ಹೋಗ್ತಾ ಇದೀವಿ ಅಂತ ನಮಗೋಸ್ಕರ ಪ್ರೀಪೋನ್ ಮಾಡ್ಕೊಂಡಿದ್ದಾರೆ ಅವರು. ಇನ್ನೂ ಮನೆ ಕೆಲಸಗಳು ಬಾಕಿ ಇದ್ರು, ಲೈಕ್ ನಾವು ಫಾರಿನ್ಗೆ ಹೋಗ್ತಾ ಇದೀವಲ್ಲ, ಅದಕ್ಕಿಂತ ಮುಂಚೆನೆ ಗೃಹ ಪ್ರವೇಶ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರಿಂದ ನಾವು ಹೋಗ್ಲೇಬೇಕು ಅಂತ ಹೋಗ್ತಾ ಇರೋದು ಇವಾಗ. ಸೊ ಆಂಟಿ, ನನ್ನ ತಂಗಿ, ತಮ್ಮ ಇವ್ರನ್ನೆಲ್ಲ ಆಲ್ಮೋಸ್ಟ್ ನನ್ನ ವ್ಲಾಗ್ಸ್ ಅಲ್ಲಿ ನೀವು ನೋಡಿರ್ತೀರಾ. ನಾನು ಅಲ್ಲಿ ಆಪರೇಷನ್ ಆದಾಗ್ಲೂ ಕೂಡ ನಮ್ಮ ಆಂಟಿ ನನ್ನ 15 ದಿನ ಅವ್ರ ಮನೆಯಲ್ಲೇ ಇಟ್ಕೊಂಡು ನೋಡ್ಕೊಂಡಿದ್ದಾರೆ. ಸೊ ನನಗೋಸ್ಕರ ಅಷ್ಟೆಲ್ಲ ಮಾಡಿ ಇವಾಗ ಪ್ಲಾನ್ ಕೂಡ ಪ್ರೀಪೋನ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಹಾಗಾಗಿ ಈ ಫಂಕ್ಷನ್ ಅನ್ನ ಮಿಸ್ ಮಾಡೋದಕ್ಕಾಗದೇ ಇಲ್ಲ. ಅದಕ್ಕೋಸ್ಕರ ಫ್ಯಾಮಿಲಿ ಪೂರ್ತಿ ಇವಾಗ ಹೋಗ್ತಾ ಇದೀವಿ. ಊರಿಂದನೂ ನಮ್ಮಮ್ಮ, ಅಪ್ಪ, ನನ್ನ ಪ್ರತಿ, ಅವ್ರ ವೈಫು ಎಲ್ಲರೂ ಇವತ್ತೇ ಬರ್ತಾ ಇದ್ದಾರೆ. ರಿಲೇಟಿವ್ಸ್ ಎಲ್ಲರೂ ಅಂದ್ರೆ ಇಂಪಾರ್ಟೆಂಟ್ ರಿಲೇಟಿವ್ಸ್ ಎಲ್ಲರೂ ಇವತ್ತೇ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತೇನೆ ಹೋಗ್ತಾ ಇದೀವಿ. ಫಂಕ್ಷನ್ ಇರೋದು ಸಂಡೇ. ತುಮಕೂರಲ್ಲಿ ನಿಲ್ಸಿದೀವಿ. ಈಗ ಟೀ ಕುಡಿಬೇಕು ಅಂತ ಹೋಗಿದ್ದಾರೆ. ಇವಾಗ ಎದ್ದಿದ್ದಾನೆ. ಅವಾಗ ಮಲಗ್ದೋನ್ ಇವಾಗ ಎದ್ದಿದ್ದಾನೆ. ಇವಳು ಗ್ಯಾಪ್ ಅಲ್ಲಿ ಜಂಪ್ಸ್ ತಿಂತ ಕೂತಿದ್ದಾಳೆ. ಮಕ್ಳು ಹೊರಟ್ರಂತೂ ತಿನ್ನೋದಕ್ಕೆ ಏನೇನೆಲ್ಲ ಇಟ್ಕೊಂಡಿರ್ಬೇಕೋ ಎಲ್ಲದು ರೆಡಿ ಇರುತ್ತೆ. ಆಲ್ರೆಡಿ 2 ಚಿಪ್ಸ್ ಪ್ಯಾಕೆಟ್ ಖಾಲಿ ಆಯ್ತು. ಇವಾಗ ಒಂದು ಜಮ್ಸು. ಇವನೇ ಪಾಪ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಜ್ವರ ಬಂದು. ಇವನು ಊಟ ತಿಂಡಿ ಸ್ಕಿಪ್ ಮಾಡ್ದೋನೇ ಅಲ್ಲ, ಅಂದ್ರೆ ಫೋರ್ಸ್ ಮಾಡಿ ತಿನ್ಸೋ ಅಷ್ಟೇನಿಲ್ಲ. ಹೊಟ್ಟೆ ಹಸಿದ್ರೆ ಇವನ್ ಪಾಡಿ ಇವನು ತಿನ್ಕೊಂತ ಇರ್ತಾನೆ. ಬಟ್ ಇವತ್ತು ಏನ್ ಮಾಡಿದ್ರು ಪಾಪ ಏನು ತಿಂತಾನೆ ಇಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಏನಾದ್ರೂ ತಿನ್ನಿಸ್ಬೇಕು ಹೋಗಿದ ತಕ್ಷಣನೇ. ಈಗ ಒಂದ್ ಸ್ವಲ್ಪ ಹುಷಾರಾಗಿದ್ದಾನೆ. ಕಂಪ್ಲೀಟ್ ಆಗಿ ಜ್ವರ ಯಾವಾಗ ಬಿಡುತ್ತೋ ನೋಡ್ಬೇಕು. ಈಗ ಹಿರಿಯೂರು ರೀಚ್ ಆಗಿದೀವಿ. ನಾವು ರೀಚ್ ಆಗೋಷ್ಟರಲ್ಲಿ 6 o'clock ಆಗಿತ್ತು. ಚಪ್ರ ಎಲ್ಲ ಹಾಕಿಸ್ಕೊಂಡು ಮನೆ ಫಂಕ್ಷನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವನೇ ಅಂತಮ್ಮ ಅಂಡ್ ನಮ್ಮ ಮಾವ ಕೂಡ ಬಂದಿದ್ದಾರೆ. ಗೋವಾದಲ್ಲಿರೋದು ಇವ್ರು, ನಮ್ಮ ದೊಡ್ಡ ಮಾವ. ಅವರನ್ನು ಈ ಫಂಕ್ಷನ್ ಅಲ್ಲಿ ಮೀಟ್ ಮಾಡೋ ರೀತಿನಲ್ಲಿ ಆಯ್ತು. ಇನ್ನು ಹಿಂದೆಗಡೆ ಮನೆಯಲ್ಲಿ ಎಲ್ಲ ರೇಷನ್ಸ್ ತಂದು ಇಡ್ಸ್ಬಿಟ್ಟಿದ್ದಾರೆ. ವಾಟರ್ ಕ್ಯಾನ್ ಇಂದ ಹಿಡಿದು ಪ್ರತಿಯೊಂದು ರೇಷನ್ನು ನಾಳೆ ಅಡ್ಗೆ ಮಾಡ್ಸೋದಕ್ಕೆ. ನಾನು ಇಷ್ಟು ವರ್ಷ ಆದ್ರೂ ಮನೆ ಹಿಂದೆಗಡೆ ಇರೋ ಈ ಮನೆನ ನೋಡಕ್ ಆಗೇ ಇರಲಿಲ್ಲ. ಸೊ ಇವಾಗ ನೋಡ್ತಾ ಇದ್ದೀನಿ. ಅಡ್ಗೆ ಮನೆ, ಇದು ಹಾಲ್, ಶೋಕೇಸ್ ಎಲ್ಲ ಇದೆ. ಒಂದು ಬಾತ್ರೂಮು, 1 ರೂಮು. ಈ ಮನೆನ ಬಾಡಿಗೆ ಕೊಟ್ಟಿದ್ರು. ಬಟ್ ಇವಾಗ ಸಾಮಾನೆಲ್ಲ ಇಟ್ಕೊಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಖಾಲಿ ಮಾಡಿಸ್ಕೊಂಡು ನೀಟ್ ಮಾಡಿಸಿ ಇಟ್ಟಿದ್ದಾರೆ, ಬಂದವ್ರಿಗೆಲ್ಲರಿಗೂ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ. ಇನ್ನು ನನ್ನ ತಮ್ಮ ಅವರೆಲ್ಲರೂ ಬಂದಿದ್ರು ನಾವು ಬರೋ ಅಷ್ಟರಲ್ಲಿ. ಅವರು ಜಸ್ಟ್ ಬಂದಿದ್ರು, ನಾವು ಬಂದ್ವಿ. ಸೊ ಬಂದಿದ ತಕ್ಷಣ ನನ್ನ ಮಗನ್ನ ಎತ್ಕೊಂಡಿದ್ದಾನೆ. ಇವ್ರು ನಮ್ಮ ಅಜ್ಜಿ, ಎಲ್ಲ ರಿಲೇಟಿವ್ಸು ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದಾರೆ. ರೂಮ್ಸ್ ಎಲ್ಲ ಫುಲ್ ಆಗಿದಾವೆ. ಈಗ ನಾವು ಒಂದು ರೂಮನ್ನ ಹುಡುಕೋಬೇಕು. ನೋಡಿ, ಎಲ್ಲ ರೂಮಲ್ಲೂ ಲಗೇಜು. ನಮ್ಮ ಆಂಟಿ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಅತ್ತೆ ಕಾಫಿ ಟೀ ಮಾಡ್ಕೊಡ್ತಾ ಇದ್ದಾರೆ ಬಂದವ್ರಿಗೆಲ್ಲಾರ್ಗು. ಅಂದ್ರೆ ಆಂಟಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ. ನಮ್ಮ ಆಂಟಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಹೊಸ ಮನೆ ಗೃಹ ಪ್ರವೇಶ ಅಂತ ಹೇಳಿ. ಇವಳು ನಮ್ಮ ಮಾವನ 2ನೇ ಮಗಳು, ಡಾಲಿ ಅಂತ. ಆಕ್ಚುಲಿ ಇವಳ ಹೆಸರು ಸೃಷ್ಟಿ, ಬಟ್ ಅವಳ ಹೆಸರೇ ಮರ್ತೋಗ್ಬಿಟ್ಟಿದೆ. ಎಲ್ಲರೂ ಡಾಲಿ ಅಂತ ಕರೀತಾರೆ. ನಾವು ಹಂಗೆ ಕರೆದು ರೂಢಿ ಆಗ್ಬಿಟ್ಟಿದೆ. ಈಗ ಹೋಗಿ ಹೋಮ್ ಟೂರ್ ಅನ್ನ ಮಾಡ್ಕೊಂಡು ಬರೋಣ ಬನ್ನಿ. ಹೊಸ ಮನೆಯೆಲ್ಲ ಯಾವ ರೀತಿನಲ್ಲಿ ಮಾಡಿಸಿದ್ದಾರೆ ಅಂತ. ನಾನಿಲ್ಲಿದ್ದಾಗ ಇನ್ನೂ ಟೈಲ್ಸು ಅದು ಏನೂ ಹಾಕ್ಸಿರ್ಲಿಲ್ಲ, ಜಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಆಚೆ ಕಡೆ ಈ ತರ ಪೇಂಟಿಂಗ್ ಅನ್ನ ಹಾಕ್ಸಿದ್ದಾರೆ. ಇನ್ನು ಒಳಗಡೆ ಹೋದ್ರೆ ಟೈಲ್ಸ್ ಎಲ್ಲ ನೀಟಾಗಿ ಹಾಕ್ಸ್ಬಿಟ್ಟಿದ್ದಾರೆ. ಹೊಸ ಟೈಲ್ಸ್ ಅಂತೂ ಕಲರ್ಫುಲ್ ಆಗಿದೆ ನೋಡಿ. ಇನ್ನು ಮೇಲ್ಗಡೆ ಎಲ್ಲ ಸೀಲಿಂಗು, ಫ್ಯಾನ್ಸು. ಹಾಲ್ ತುಂಬಾ ದೊಡ್ಡದಾಗಿ ಬಂದಿರೋದ್ರಿಂದ 2 ಫ್ಯಾನ್ ಅಂತೂ ಅವಶ್ಯಕತೆ ಇದೆ. ಇದು ಶೋಕೇಸು. ನಾನು ಹೇಳಿದ್ನಲ್ಲ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ ಅಂತ. ಶೋಕೇಸ್ ಎಲ್ಲ ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ. ಇನ್ನು ಇದು ಅಂಕಲ್ ಆಂಟಿ ರೂಮು. ವಾರ್ಡ್ರೂಬ್ಸ್ ಎಲ್ಲ ಕಬ್ಣದಲ್ಲೇ ಮಾಡಿಸ್ಬಿಟ್ಟಿದ್ದಾರೆ. ಅದು ಕಬೋರ್ಡ್ ತರನೂ ಇರಬೇಕು, ಬೀರು ತರನೂ ಇರಬೇಕು ಅನ್ನೋ ರೀತಿನಲ್ಲಿ. ಇನ್ನು ಈ ಕಡೆ ಬಂದ್ರೆ ಒಂದು ಕಾಮನ್ ವಾಶ್ರೂಮ್ ಇದೆ.
ಇನ್ನು ಕೆಲವೊಂದು ಸಾಮಾನುಗಳೆಲ್ಲ ತೆಗ್ದೇ ಇಲ್ಲ. ದೇವ್ರ ಮನೆಯಲ್ಲಿ ನಾಳೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಾನು ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಆಂಟಿ ಕೂಡ ಆಂಜನೇಯನ ಭಕ್ತೆ ಆಗಿರೋದ್ರಿಂದ ದೊಡ್ಡದಾಗಿ ಆಂಜನೇಯನ ಫೋಟೋನ ಹಾಕಿಸ್ಕೊಂಡಿದ್ದಾರೆ. ಇದಿಷ್ಟು ದೇವ್ರ ಮನೆ ಪಾರ್ಟು. ಇನ್ನು ಇದು ಕೃಪನ್ ರೂಮು, ಅಂಕಲ್ ಆಂಟಿ ರೂಮು ಹಾಗೆ ಕೃಪದೆರಡೂ ಕೆಳಗಡೆನೆ ಇದೆ. ಇವಳ್ದು ವಾರ್ಡ್ರೋಬ್ಸು ಎಲ್ಲದಕ್ಕೂ ಬೀರು ಥರ ಕಬ್ಬಿಣದಲ್ಲೇ ಡೋರ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಈಗ ಕಿಚನ್ ನೋಡೋದಕ್ಕೆ ಹೋಗೋಣ. ಇದು ಬಂದು ಡೈನಿಂಗ್ ಏರಿಯಾ. ಓಪನ್ ಕಿಚನ್ ಇರೋದ್ರಿಂದ ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾಗೆ ಜಸ್ಟ್ ಒಂದು ಗೋಡೆ ಥರ ಕಟ್ಕೊಂಡಿದ್ದಾರೆ ಚಿಕ್ಕದಾಗಿ ಅಷ್ಟೇನೆ. ಕಿಚನ್ಗೆ ಎಲ್ಲ ಇನ್ನೂ ವುಡ್ ವರ್ಕ್ ಮಾಡಿಸ್ತಾರೆ ನೆಕ್ಸ್ಟು. ಡೈನಿಂಗ್ ಹಾಲಲ್ಲೂ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಅಲ್ಲೂ ಒಂದು ಕಬೋರ್ಡ್ ಇದೆ. ಇನ್ನು ನನ್ನ ತಮ್ಮ ಆಲ್ರೆಡಿ ವಾಟರ್ ಪ್ಯೂರಿಫೈಯರ್ನ ಹಾಕಿಸ್ಬಿಟ್ಟಿದ್ದಾನೆ. ಅವನ ಕಂಪನಿದು ಅಂತ ಹೇಳ್ಬಿಟ್ಟು ಅದನ್ನೇ ತಂದು ಹಾಕ್ಸಿದ್ದಾನೆ. ಸೊ ಅದನ್ನೇ ತೋರಿಸ್ತಾ ಇದ್ದ ನನಗೆ. ಇನ್ನು ಮೇಲ್ಗಡೆ ಹೋದರೆ ಅಂದರೆ ಈಗ ಮನೆ ಇರೋದು ಫಸ್ಟ್ ಫ್ಲೋರಲ್ಲಿ, ಅದ್ರ ಮೇಲ್ಗಡೆ ಫ್ಲೋರಲ್ಲಿ ನನ್ನ ತಮ್ಮಂದು ಒಂದು ರೂಮ್ ಇದೆ. ಆಚೆ ಕಡೆ ಈ ರೀತಿನಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಅಥವಾ ಏನಾದರೂ ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ. ಈ ಥರ ಸ್ಪೇಸ್ ಇದ್ರೆ ಕೂತ್ಕೊಂಡು ಕಾಫಿ ತಿನ್ಕೊಂಡು ಮಾತಾಡ್ಕೊಂಡಿರೋದಕ್ಕೆ. ಇದು ಬಟ್ಟೆ ಒಣಗಾಕೋದಕ್ಕೆಲ್ಲ ಈ ರೀತಿನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬೇಕಾದಾಗ ಜೋಡಿಸ್ಕೊಳ್ಳೋದು, ಬೇಡ ಅಂದಾಗ ಮಡಚಿಡೋ ರೀತಿನಲ್ಲಿ. ಸೊ ಈಗ ನನ್ನ ತಮ್ಮನ ರೂಮ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಕಿಟಕಿ 2 ಇದೆ, ದೊಡ್ಡದಾಗಿದೆ ವಾರ್ಡ್ರೋಬು. ನಾನು ಅದನ್ನೇ ಕೇಳ್ತಾ ಇದ್ದೆ, ಅವಳಿಗೆ ಮಾತ್ರ ಚಿಕ್ಕದಾಗಿದೆ, ನಿನಗೆ ಯಾಕೋ ಗಂಡು ಹುಡುಗಂಗೆ ಇಷ್ಟು ದೊಡ್ಡ ವಾರ್ಡ್ರೋಬು ಅಂತ. ಮತ್ತೆ ಹೇಳ್ಬಿಟ್ಟು ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೈಡಲ್ಲಿ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಶೆಲ್ಫ್ಸ್ನ ಮಾಡಿಸ್ಕೊಂಡಿದ್ದಾನೆ. UPS ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಅಲ್ಲೂ ಸ್ಪೇಸ್ ಇದೆ. ರೂಮ್ ಅಂತೂ ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಕಿಚನ್ ವಿತ್ ಕಬೋರ್ಡ್ ಇದೆ. ಯಾರಿಗಾದ್ರೂ ಬ್ಯಾಚುಲರ್ಸ್ಗೆ ಬಾಡಿಗೆ ಥರ ಕೊಡಬಹುದು. ಆ ಕಡೆ ಎಲ್ಲ ಕಿಚನ್ನು, ಈ ಕಡೆ ಕಬೋರ್ಡು, ಒಂದು ಬೆಡ್ ಹಾಕೊಂಡು ಆರಾಮಾಗಿ ಇರಬಹುದು. ಇನ್ನು ಆಚೆ ಕಡೆ ಕಾಮನ್ ಬಾತ್ರೂಮ್ ಅಂತ ಮಾಡಿಸಿದ್ದಾರೆ. ಇನ್ನು ವಾಷಿಂಗ್ ಮಿಷಿನ್ ಇಡೋಕೆ, ಬಟ್ಟೆ ಒಗೆಯೋಕ್ಕೆಲ್ಲ ಸ್ಪೇಸ್ ಬಿಟ್ಕೊಂಡಿದ್ದಾರೆ. ಸೊ ಫುಲ್ ಎಲ್ಲ ಗ್ರಿಲ್ ಹಾಕಿಸ್ಬಿಟ್ಟು ಫುಲ್ ಸೇಫ್ ಗಾರ್ಡ್ ಮಾಡಿಬಿಟ್ಟಿದ್ದಾರೆ. ಅದ್ರ ಮೇಲೆ ಶೀಟ್ ಹಾಕ್ಸಿ ಮಳೆ ಬಂದ್ರೂ ನೆನೆದಿಲ್ದಂಗೆ ಆರಾಮಾಗಿದೆ. ಇನ್ನು ಅದ್ರ ಮೇಲೆ ಈ ರೀತಿ ಸೋಲಾರು ಇಡ್ಸೋದಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಮೇಲಂತೂ ನನಗೆ ಹತ್ತಕ್ಕಾಗಲಿಲ್ಲ, ನನ್ನ ತಮ್ಮಂಗೆ ಹೇಳಿದೆ ಕ್ಯಾಪ್ಚರ್ ಮಾಡಿಕೊಡು ಅಂತ. ಸೊ ಅವನೇ ಮಾಡಿ ಕೊಟ್ಟಿದ್ದು. ಇನ್ನು ಬೆಸ್ಟ್ ಪಾರ್ಟ್ ಅಂದರೆ ಇದು ಈ ರೀತಿ ಗೇಟ್ ಓಪನ್ ಆಗುತ್ತೆ. ನನಗಂತೂ ಕೆಳಗಡೆ ನೋಡೋದಕ್ಕೆ ಭಯ ಆಗ್ತಾ ಇತ್ತು. ಇದನ್ನ ಏನಕ್ಕೆ ಮಾಡಿಸಿದ್ದಾರೆ ಅಂದರೆ ಕೆಳಗಡೆಯಿಂದ ಏನಾದರೂ ಲಗೇಜಸ್ ಇದ್ರೆ ತುಂಬ ಭಾರ ಆಗಿರೋದು, ಇಲ್ಲಿ ಚಕ್ರ ಕಾಣಿಸ್ತಾ ಇದ್ದೀರಲ್ವ, ಇಲ್ಲೋ ಅದ್ರಲ್ಲಿ ಹಾಕ್ಕೊಂಡು ಮೇಲ್ಗಡೆ ಲಗೇಜ್ನೆಲ್ಲ ತರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಮೇಲ್ಗಡೆಯಿಂದ. ನಾಳೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ಸಾಯಂಕಾಲ ಅಲ್ವಾ, ನಾಳೆನೆ ಫಂಕ್ಷನ್ ಇರೋದ್ರಿಂದ ಫುಲ್ಲು ಜಗಮಗ ಅಂತ ಇತ್ತು ಮನೆ ಎಲ್ಲ. ಇನ್ನು ಚಾನಲ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೀರೆಲ್ಲ ಹೋಗ್ತಾ ಇರೋದು. ಇವನಿಗೆ ಬೇರೆ ಹುಷಾರಿರ್ಲಿಲ್ಲ ಅಲ್ವಾ, ಯಾರ ಹತ್ರನೂ ಹೋಗ್ತಾ ಇರ್ಲಿಲ್ಲ. ಹೆಂಗೋ ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಆಟ ಆಡ್ಕೊಂತ ಇದ್ದ. ಇವನು ಆಟ ಆಡೋದಕ್ಕೆ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ, ಏನಿದ್ರೆ ಅದರಲ್ಲೇ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಅವನನ್ನ ನಮ್ಮ ಅಜ್ಜಿ ಹತ್ರ ಕೂರಿಸ್ಬಿಟ್ಟು ನಾವು ಬಂದಿದ್ದು ಚಾಟ್ಸ್ ತಿನ್ನೋದಕ್ಕೆ ಅಂತ. ಫಂಕ್ಷನ್ ದಿನನೂ ಬಿಡಲ್ವಾ ಅಂತ ಮನೇಲಿ ಬೈದ್ರು, ನಾವು ಬಿಡಲಿಲ್ಲ. ಯಾಕೆಂದರೆ ಇನ್ನು 2 ಡೇಸಲ್ಲಿ ನಾವು ಫಾರಿನ್ಗೆ ಹೋಗ್ತೀವಿ, ಮತ್ತೆ ಪಾನಿಪುರಿ ಎಲ್ಲ ತಿನ್ನೋದಕ್ಕೆ ಸಿಗುತ್ತೋ ಸಿಗಲ್ವೋ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಥರದ್ದು ತೊಗೊಂಡು ತಿಂದಿದ್ದೆ. ದಹಿಪುರಿ ಅಂತೆ, ಪಾನಿಪುರಿ ಅಂತೆ, ಮಸಾಲೆ ಪುರಿ, ನಿಪ್ಪಟ್ಟು ಮಸಾಲ, ಏನೇನು ಸಿಗುತ್ತೋ ಆಲ್ಮೋಸ್ಟ್ ಎಲ್ಲದನ್ನು ಒಂದೊಂದು ಪ್ಲೇಟ್ ಟ್ರೈ ಮಾಡಿದ್ವಿ. ಮನಸ್ಫೂರ್ತಿಯಾಗಿ ತಿಂದ್ವಿ ಅಂತಾನೆ ಹೇಳ್ಬೋದು. 2 ಗಾಡಿನಲ್ಲಿ ಹೋಗಿದ್ವಿ. ಕವನ ಮತ್ತೆ ಭೂಮಿಕಾ ಒಂದು ಗಾಡಿಯಲ್ಲಿ ಬಂದಿದ್ರು. ಇನ್ನು ನಾನು, ನನ್ನ ಹಸ್ಬೆಂಡು, ಐರಾ, ನನ್ನ ತಂಗಿ 3 ಜನ ಅಲ್ಲ 4 ಜನ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಅವಳು ಮುಂದೆ ನಿಂತಿದ್ಲು, ನಾವು 3 ಜನ ಹಿಂದೆ. ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಮಗ ಅಳ್ತಾ ಇದ್ದ. ಇನ್ನು ಇವ್ರ 3 ಜನಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಮತ್ತೆ ಅಂತಾನೆ ಹೇಳ್ಬೋದು. ನೀಟಾಗಿ ಹಪ್ಪಳ ತಿನ್ಕೊಂಡು ಆಟ ಆಡ್ತಾ ಇದ್ರು. ನೋಡಿ ಅವನು ಹಪ್ಪಳ ತಿಂತಾ ಇದ್ದಾನೆ. ಮಕ್ಕಳು ಒಬ್ರಿಗೊಬ್ರು ನೋಡ್ಕೊಂಡು ತಿಂತಾರೆ. ಅದೇ ನಾವು ತಿನ್ಸಕ್ ಹೋದ್ರೆ ಫೋರ್ಸ್ಫುಲ್ಲಿ ಅವ್ರು ತಿನ್ನಲ್ಲ. ಅದಕ್ಕೆ ಅವ್ರಿಗೆ ಕೈಗೆ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಇನ್ನು ನಮ್ಮ ಆಂಟಿಗೆ ನಾನು ತಂದಿರೋಂಥ ಗಿಫ್ಟನ್ನ ರಾತ್ರಿನೇ ಕೊಟ್ಟೆ, ಯಾಕೆ ಅಂದರೆ ಸೇಫಾಗಿ ಎತ್ತಿಟ್ಕೊಂಡ್ಲಿ ಅಂತ. ನೋಡಿ ಇದೇ ನಾನು ಗಿಫ್ಟ್ ಮಾಡಿದ್ದು ಕಾಮಾಕ್ಷಿ ದೀಪ ಬೆಳ್ಳಿದು. ತುಂಬಾ ಚೆನ್ನಾಗಿತ್ತು. ಮಾವಾಗ ಹೇಳಿ ತರಿಸಿದ್ದೆ. ನನಗೂ ಇಷ್ಟ ಆಯಿತು, ಆಂಟಿಗೂ ತುಂಬಾ ಇಷ್ಟ ಆಯಿತು. ಅದಾದ್ಮೇಲೆ ನನ್ನ ತಮ್ಮ ನನಗೆ ಅಂತ ಗಿಫ್ಟ್ ತೊಗೊಂಬಂದಿದ್ದ. ಅವನು ಇವಾಗ ಫಿಲಿಪ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನನಗೆ ಹೇರ್ ಸ್ಟ್ರೈಟ್ನರ್ ಬೇಕು ಅಂತ ಕೇಳಿದೆ.
ಸೊ ಅವನ ಕಂಪನಿದಾಗಿರೋದ್ರಿಂದ ತಂದು ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಕೃಪಾಗೂ ತಂದಿದ್ದ. ಸೊ ನಿನ್ಗೇನು ಬೇಕು ಅಂತ ಕೇಳ್ದ, ನನಗೂ ಸ್ಟ್ರೈಟ್ನರೇ ಬೇಕು ಅಂತ ಹೇಳಿ ತರಿಸ್ಕೊಳ್ತಾ ಇದ್ದೆ. ಅಲ್ಲೋದಾಗೆಲ್ಲ ಹೇರ್ ಸ್ಟೈಲಿಂಗ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಮ್ಮ ಆಂಟಿ ಮನೆಯಲ್ಲಿ ಹೆಂಗೆ ಅಂದರೆ ನಾನು ಯಾರನ್ನ ಏನು ಬೇಕಾದರೂ ಕೇಳ್ಬೋದು, ಅಷ್ಟು ಸ್ವತಂತ್ರ ಇದೆ ನನಗೆ. ಸೊ ಹೇರ್ ಸ್ಟ್ರೈಟ್ನರ್ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಯಶು ಫಾರ್ ದಿಸ್ ಗಿಫ್ಟ್. ಅದಾದಮೇಲೆ ನೈಟು ಊಟಕ್ಕೆ ಹೋದ್ವಿ. ನಾನಂತೂ ಪಾನಿಪುರಿ ಚೆನ್ನಾಗಿ ತಿಂದಿದ್ರಿಂದ ಊಟ ಅಂತೂ ನನಗೆ ಸೇರಲಿಲ್ಲ. ಇವರೆಲ್ಲರೂ ಇನ್ನು ಬೈತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಮಲಗಿದ್ವಿ. ಇನ್ನು ಬೆಳಗ್ಗೆ ನಾನು 4:15 ಎದ್ದು ಈ ರೀತಿನಲ್ಲಿ ರೆಡಿ ಆಗಿದ್ದೀನಿ. ಯಾಕೆ ಅಂದರೆ ಗಂಗಮ್ಮನ ತರಕ್ಕೆ ಹೋಗ್ಬೇಕಂತೆ. ಎಲ್ಲರೂ ಎದ್ದು ಸ್ನಾನ ಮಾಡಿ ರೆಡಿ ಆಗೋ ಅಷ್ಟೊತ್ತಿಗೆ ನೋಡಿ 5:30 ಆಗಿದೆ. 5:30 ಅಷ್ಟೊತ್ತಿಗೆ ಎಲ್ಲರೂ ರೆಡಿ ಇದ್ದೀವಿ. ಇನ್ನು ಸ್ವಾಮೀಜಿಗಳು ಕೂಡ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದಾರೆ. ಅವರು ನಾನು ಬಂದ್ರೂ ಇನ್ನೂ ರೆಡಿ ಆಗಿಲ್ವಾ ಅಂತ ಬೈತಾ ಇದ್ರು. ಹಾಗಾಗಿ ನಮ್ಮ ಆಂಟಿ ಅರ್ಜೆಂಟಲ್ಲಿ ಏನೇನು ಬೇಕೋ ಪೂಜೆಗೆ ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ದಾರೆ. ಇನ್ನು ಬೆಳಕು ಸಹ ಸರಿಯಾಗಿ ಅರ್ದಿಲ್ಲ. ನನ್ನ ತಮ್ಮಂಗೆ ಫೋನ್ ಮಾಡಿ ಎಬ್ಬಿಸ್ಕೊಂಡು ಬಂದೆ. ಚಳಿಗೆ ಅವ್ನು ಫುಲ್ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ನಾವೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಇದ್ದೀವಿ. ಸ್ವಲ್ಪ ಚಳಿನೇ ಇತ್ತು. ಇವಾಗ ಗೃಹ ಪ್ರವೇಶಕ್ಕೆ ಫಸ್ಟು ಗಂಗಮ್ಮನ ತರಬೇಕು. ಹಾಗಾಗಿ ಎಲ್ಲರೂ ಬಿಂದಿಗೆ ಎತ್ಕೊಂಡು ಗಂಗಮ್ಮನ ತರೋದಕ್ಕೆ ಹೋಗ್ತಾ ಇದ್ದೀವಿ. ಬೋರ್ವೆಲ್ ಇದೆ ಅಲ್ಲಿಂದ ಗಂಗಮ್ಮನ ತರಬೇಕು ಅಂತ ಹೇಳಿ 5 ಬಿಂದಿಗೆನಲ್ಲಿ ನೀರನ್ನು ತುಂಬಿಸಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೊಂದು ಆಸೆ ಇತ್ತು, ನಾನು ಗಂಗಮ್ಮನ ಹೊತ್ಕೋಬೇಕು, ಅಂದರೆ ಬಿಂದಿಗೆಯಲ್ಲಿ ನೀರು ತರಬೇಕು ಅನ್ನೋದು. ಯಾಕೆ ಅಂದರೆ ನಮ್ಮ ಆಂಟಿ ಮನೆ ಗೃಹ ಪ್ರವೇಶದಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಅಂದರೆ ಬೇರೆಯವ್ರ ಮನೆಯಲ್ಲೆಲ್ಲ ಗಂಗಮ್ಮನ ಹೊತ್ಕೊಂಡವ್ರಿಗೆಲ್ಲರಿಗೂ ದೇವ್ರು ಬಂದಿರೋದು, ಅವ್ರು ಯಾವುದೋ ಬೇರೆ ರೀತಿನಲ್ಲಿ ಬಿಹೇವ್ ಮಾಡೋದು. ಸೊ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಎಲ್ರಿಗೂ ಬರುತ್ತಾ ದೇವರು, ಆ ಥರ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ, ನನಗೆ ಆ ಥರ ಚಾನ್ಸ್ ಯಾವಾಗ ಸಿಗುತ್ತೆ ಅಂತ. ನನ್ಗೆ ಅವಾಗ ಹೊಳ್ದಿದ್ದು ಹತ್ರದಲ್ಲಿರೋ ಫಂಕ್ಷನ್ನು ನಮ್ಮ ಆಂಟಿ ಮನೆದೆ. ಅವ್ರ ಮನೆಗೂ ಹೇಗಿದ್ರು ಗಂಗಮ್ಮನ ತರಿಸ್ತಾರೆ. ಟಕ್ಕಂತ ನಮ್ಮ ಆಂಟಿಗೆ ಫೋನ್ ಮಾಡಿದೆ, ಈ ಥರ ಮಾಡ್ತಾರಲ್ವಾ ಅಂತ. ಹ್ಞೂ ಮಾಡ್ತಾರೆ ಅಂದರು. ಹಾಗಾದರೆ ನಾನು ಓದ್ಕೊತೀನಿ ಅಂತ ಹೇಳಿದೆ. ಆಯಿತು, ನಿನ್ನ ಖುಷಿ, ನೀನು ಏನಾದರೂ ಮಾಡು ಅಂತ ಹೇಳಿದ್ರು. ನಾನೇನಂದರೆ ಈ ಜಾತ್ರೆಯಲ್ಲೆಲ್ಲ ನೋಡಿದ್ದೆ, ಚಿಕ್ಕ ಮಕ್ಳ ಮೇಲೆಲ್ಲ ದೇವ್ರು ಬರ್ತಾ ಇತ್ತು, ಇನ್ನು ಗಂಗಮ್ಮನ ಹೊತ್ಕೊಂಡವ್ರ ಮೇಲೆಲ್ಲ ದೇವ್ರು ಬರ್ತಾ ಇತ್ತು. ನನಗೇನು ಕ್ಯೂರಿಯಾಸಿಟಿ ಅಂದರೆ ಎಲ್ಲರ ಮೇಲೂ ಬರುತ್ತಾ ಅಥವಾ ಕೆಲವೊಬ್ರಿಗೆ ಮಾತ್ರನೇ ಬರುತ್ತಾ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದೊಂದು ಆಸೆ. ಬಂದ್ರೂ ಅದು ಯಾವ ರೀತಿ ಇರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿಗೋಸ್ಕರ ನಾನು ಹೊತ್ಕೊತೀನಿ ಅಂತ ಹೇಳಿ ನನ್ನ ತಂಗಿಗೆ ಹೇಳಿದ್ರೆ ಹಿಂಗೆಲ್ಲ ದೇವ್ರು ಬರುತ್ತಂತೆ ಕಣೆ ಅಂತ. ಅವಳು ಫುಲ್ ಹೆದರ್ಕೊಂಡ್ಬಿಟ್ಟಿದ್ಲು. ನನಗೆ ಹೆದರಿಸ್ಬೇಡ, ಸುಮ್ಮನೆ ಇರು ಅಂತ ಹೇಳ್ತಾ ಇದ್ಲು. ಸೊ ಫೈನಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅಂತಲೇ ಹೊತ್ಕೊತಾ ಇದ್ದೆ. ನಮ್ಮ ಆಂಟಿ ಹೇಳ್ತಾ ಇದ್ರು, ಈ ಥರ ಇಟ್ಕೋ, ಹಿಂಗೆ ಕಟ್ಕೋ ಅಂತ. ನನಗೆ ಬೇರೆ ಫಸ್ಟ್ ಟೈಮು ಗೊತ್ತಿಲ್ಲ. ಅವ್ರನ್ನೆಲ್ಲ ನೋಡಿಕೊಂಡು ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ನನಗೆ ಬರಲಿಲ್ಲ. ಅದಾದಮೇಲೆ ನಮ್ಮ ಅತ್ತೆ ಬಂದ್ಬಿಟ್ಟು ನನಗೆ ಕಟ್ಟಿ ಅದನ್ನು ಹೆಲ್ಪ್ ಮಾಡಿದ್ರು. ಏನೋ ಫಸ್ಟು ಮಡ್ಲು ದುಂಬೇಕಂತೆ, ಅದು ಬೀಳಬಾರ್ದಂತೆ, ಅದನ್ನ ಇಟ್ಕೊಂಡೇ ಗಂಗಮ್ಮನ ಎತ್ಕೋಬೇಕು ಅಂತ ಹೇಳಿದ್ರು. ಸೊ ನಮ್ಮ ಆಂಟಿ ಎಲ್ಲರಿಗೂ ಅರ್ಶಿನ ಕುಂಕುಮ ಇಟ್ಟು ಮಡ್ಲು ದುಂಬಿ ಈಗ ಬಿಂದಿಗೆನಲ್ಲಿ ನೀರನ್ನು ಒರೆಸ್ತಾರೆ. ಮನೆ ಹೆಣ್ಮಕ್ಳು ಹೊರಬೇಕು ಅಂದಿದ್ರಿಂದ ನಾನು ಮಗಳಾಗಬೇಕಲ್ಲ. ಸೊ ನಾನು, ನನ್ನ ತಂಗಿ ಕೃಪಾ, ಇನ್ನು ಈ ಚಿಕ್ಕ ಹುಡುಗಿ ಇದ್ದಾಳಲ್ಲ ಅವಳು ಚಿಕ್ಕಪ್ಪನ ಮಗಳು. ಸೊ ಅವಳಿಗೂ ಚಿಕ್ಕದು ಒಂದು ಚೊಂಬಲ್ಲಿ ನೀರನ್ನು ಇಡ್ತಾ ಇದ್ದಾರೆ. ನಾನು ನನ್ನ ತಂಗಿಗೆ ರೇಗಿಸ್ತಾ ಇದ್ದೆ ಅವಳಿಗೆ ದೊಡ್ಡ ಬಿಂದಿಗೆ ಇಡಿ ಅಂತ, ಬಟ್ ಅವಳು ಸಣ್ಣ ಚೊಂಬಲ್ಲಿ ಎತ್ಕೊಂಡಿದ್ದಾಳೆ. ಈಗ ನನಗೆ ತಲೆ ಮೇಲೆ ನೀರನ್ನು ಇಡ್ತಾ ಇದ್ದಾರೆ. ಅದು ಹಿತ್ತಾಳೆ ಬಿಂದಿಗೆ ಆಗಿರೋದ್ರಿಂದ ಸ್ವಲ್ಪ ವೆಯ್ಟೇ ಇತ್ತು. ಅದ್ರ ಜೊತೆಗೆ ನೀರು ತುಂಬಿಸಿದ್ರಿಂದ ನಾನು ಬರೀ ಚಿಕ್ಕ ಬಿಂದಿಗೆ ಅಲ್ವಾ ಒತ್ಕೋಬೋದು ಅಂತ ಅಂದ್ಕೊಂಡ್ರೆ, ಬಟ್ ಒರೆಸ್ತಿದ್ದಂಗೆ ಫೀಲ್ ಆಗುತ್ತೆ ಭಾರ. ಯಾಕೆ ಅಂದರೆ ಅಲ್ಲಿಂದ ಹಿಡ್ದು ಮನೆವರೆಗೂ ನಡ್ಕೊಂಡು ಹೋಗಬೇಕು. ಆ ಬೋರೇನು ಮನೆಗೆ ಹತ್ತಿರ ಇರಲಿಲ್ಲ, ತುಂಬ ದೂರದಲ್ಲೇ ಇತ್ತು. ಇಲ್ಲಿಂದ ಅಲ್ಲಿವರೆಗೂ ಹೊತ್ಕೊಂಡು ಹೋಗ್ಬೇಕಾ ಅನ್ನೋದು ಒಂದು ಟೆನ್ಷನ್ನು. ಜೊತೆಗೆ ಯಾರಿಗಾದರೂ ದೇವ್ರು ಬಂದರೆ ಅನ್ನೋದೊಂದು ಕ್ಯೂರಿಯಾಸಿಟಿ, ಯಾರಿಗೆ ಬರಬಹುದು ಅನ್ನೋದೊಂದು ಯೋಚನೆ. ನನಗೆ ಬಂದರೆ ಯಾವ ಥರ ಇರುತ್ತೆ ಅಂತ ನನ್ನ ಮೈಂಡಲ್ಲಿ ತುಂಬ ಏನೇನೋ ಓಡ್ತಾ ಇದ್ವು. ಸೊ ಈಗ ಗಂಗಮ್ಮನ ತೊಗೊಂಡು 5 ಜನ 5 ಬಿಂದಿಗೆನಲ್ಲಿ ಗಂಗಮ್ಮನ ತೊಗೊಂಡಿದ್ದೀವಿ. ಇನ್ನು ಮನೆಗೆ ದೇವ್ರ ಫೋಟೋ ತೊಗೊಂಡು ಹೋಗ್ಬೇಕು, ಕನ್ನಡಿಯನ್ನು ತೊಗೊಂಡು ಹೋಗ್ಬೇಕು ಅಂತ ಸ್ವಾಮೀಜಿಗಳು ಏನೇನೆಲ್ಲ ಹೇಳಿದ್ರು ಅದೆಲ್ಲದನ್ನು ತೊಗೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ರು ನಮ್ಮ ಕಡೆ ಯಾರಿಗೂ ದೇವ್ರು ಬರೋದಿಲ್ಲ ಅಂತ. ಅದೇನೋ ಗೊತ್ತಿಲ್ಲ, ಪ್ಲೇಸ್ ವೈಸ್ ಏನಾದರೂ ಚೇಂಜ್ ಆಗುತ್ತಾ ಅಂತ. ನಮ್ಮೂರಲ್ಲಿ ಯಾರು ಬಿಂದಿಗೆ ತಲೆ ಮೇಲೆ ಇಟ್ಕೊಂಡ್ರು ಅವ್ರಿಗೆ ದೇವ್ರು ಬಂದ್ಬಿಡುತ್ತೆ.
ನಮ್ಮ ಅಯ್ಯನ ಮನೆಯಲ್ಲಿ ಗೃಹ ಪ್ರವೇಶದಲ್ಲಿ ನಾನು ನೋಡಿದ್ದೆ, ನಮ್ಮ ಆಂಟಿ ಮೈ ಮೇಲೆ ದೇವರೆಲ್ಲ ಬಂದಿತ್ತು, ಅವ್ರು ಹೆಂಗೆಂಗೋ ಆಡ್ತಾ ಇದ್ರು. ಅದನ್ನ ನೋಡ್ಬೇಕಂತಲೇ ನಾನು ಹೊತ್ಕೊಂಡಿದ್ದು. ಬಟ್ ಎಷ್ಟೊತ್ತು ಹೊತ್ಕೊಂಡ್ರು ನನಗಂತೂ ಕತ್ನೋವು ಬಂತು, ಬೆನ್ನೋವು ಬಂತೆ ಹೊರತು ದೇವ್ರು ಮಾತ್ರ ಬರಲಿಲ್ಲ. ನನಗೆ ಅಲ್ಲ, ಅಲ್ಲಿದ್ದವ್ರು ಯಾರಿಗೂ ಬರಲಿಲ್ಲ. ಸೊ ಮೋಸ್ಟ್ಲಿ ಬರಲ್ವೇನೋ ಬಿಡು ಅಂತ ಹೇಳಿ ಸುಮ್ಮನೆ ಅದೇ. ಇನ್ನೊಂದ್ಸತಿ ಯಾವಾಗಾದರೂ ಬೇರೆ ಎಲ್ಲಾದರೂ ಚಾನ್ಸ್ ಸಿಕ್ಕಿದ್ರೆ ಅಲ್ಲೊಂದ್ಸತಿ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು, ಮಳೆ ಬೇರೆ ಬಂದಿತ್ತು. ಅಲ್ಲಿ ಒಂದು ಕೈಯಲ್ಲಿ ಬಿಂದಿಗೆ, ಇನ್ನೊಂದು ಕೈಯಲ್ಲಿ ಸ್ಯಾರಿ, ಎರಡನ್ನೂ ಮೇಂಟೈನ್ ಮಾಡಿಕೊಂಡು ಅಲ್ಲಿದ್ದವರೆಲ್ಲ ಹೋಗ್ತಾ ಇದ್ರು. ಇನ್ನೇನು ಮನೆ ಹತ್ರ ಬಂದಿದ್ದೀವಿ. ಮನೆ ರೀಚ್ ಆದಾಗ ನಮ್ಮ ಆಂಟಿ ಎಲ್ಲರಿಗೂ ಅರ್ಶಿನ ಕುಂಕುಮ ಇಟ್ಟು ಒಳಗಡೆ ಕರ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಆಂಟಿ ಎಲ್ರಿಗೂ ಅರ್ಶಿನ ಕುಂಕುಮ ಇಟ್ಟು ಒಳಗಡೆ ಕರ್ಕೊತಾ ಇದ್ದಾರೆ. ಇನ್ನು ಆ ಚಿಕ್ಕ ಹುಡುಗಿ ಇದ್ದಾಳಲ್ಲ ಪಾಪ, ನಾವು ಓದ್ಕೊಂಡ್ಬಂದಿದ್ದೆ, ನಮಗೆ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಅಂತ. ಇನ್ನು ಅವಳಿಗಂತೂ ಫುಲ್ಲು ಬಿಂದಿಗೆ ಎಲ್ಲ ಸೈಡಿಗೆ ಹೋಗಿ ನೀರೆಲ್ಲ ಚೆಲ್ಲೇ ಹೋಗ್ಬಿಡ್ತಾ ಇತ್ತು. ಆ ಬೋರಿಂದ ಮನೆವರೆಗೂ ಎತ್ಕೊಂಡ್ಬಂದಿದ್ದೆ. ಕಷ್ಟ ಅಂದರೆ ಮನೆ ಬೇರೆ ಫಸ್ಟ್ ಫ್ಲೋರಲ್ಲಿದೆ, ಇನ್ನು ಅಲ್ಲಿಗೆ ಬಿಂದಿಗೆ ಹೊತ್ಕೊಂಡು ಹೋಗೋದು ಇನ್ನೂ ಕಷ್ಟ. ಮನೆಯಲ್ಲಿ ಯಾವ ಫೋಟೋ ಇಲ್ಲ ಆ ಫೋಟೋನ ತಗೊಂಬನ್ನಿ ಅಂದಿದ್ರಂತೆ. ನಮ್ಮ ಆಂಟಿ ರಾಘವೇಂದ್ರ ಸ್ವಾಮಿ ಫೋಟೋನ ತರಿಸ್ಕೊಂಡಿದ್ದಾರೆ. ಇನ್ನು ಇವಾಗ 5 ಜನ ಬಿಂದಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಇವರು ನಮ್ಮ ಅತ್ತೆ ಅವ್ರ ಕಳಸವನ್ನು ಇಟ್ಕೊಂಡಿದ್ರು. ಇನ್ನು ಇವಳೇ ಕವನ, ನೆನ್ನೆ ಚಾಟ್ಸ್ ತಿನ್ನಕ್ಕೆ ಹೋಗಿದ್ವಲ್ಲ, ಇವಳು ಬಂದಿದ್ಲು. ಇವರು ನಮ್ಮ ಅಂಕಲ್ ಅವ್ರ ತಂಗಿ, ಮನೆ ಮಗಳೇ ಆಗ್ತಾರೆ ಅಂತ ಹೇಳಿ ಹೊತ್ಕೊಂಡಿದ್ರು. ಬೆಳಗ್ಗೆ 4:15 ಎಬ್ರಿಸಿ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಟಾರ್ಚರ್ ಕೊಟ್ಟು ಕರ್ಕೊಂಬಂದಿದ್ದೆ. ಇವ್ರು ನನಗೆ ರೇಗಿಸ್ತಾ ಇದ್ದಾರೆ ಇವಾಗ, ದೇವ್ರು ಬಂತ ಅಂತ. ದೇವ್ರು ಬಂದರೆ ಅದು ಹೇಗಿರುತ್ತೆ ಎಲ್ಲದನ್ನೂ ವಿಡಿಯೋ ಮಾಡು ಅಂತ ಹೇಳಿದ್ದೆ. ಕಡೆಗೂ ದೇವ್ರು ಬರಲಿಲ್ಲ ಅಷ್ಟೇ. ಇನ್ನು ಮನೆಗೆ ಈಗ ತೋರಣ ಎಲ್ಲ ಕಟ್ಟಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಹೊಸಲಿಗೆ ಹೊಸದಾಗಿ ಮೊಳೆಯನ್ನು ಒಡೆದು ಮನೆಯೂ ಕೂಡ ರೆಡಿ ಮಾಡ್ಕೊಂಡಿದ್ರು. ಇನ್ನೇನಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅವ್ರ ಸ್ವಾಮಿಗಳು ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ದೇವ್ರ ಪೂಜೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಇವರು ಜೋಡಿಸಿಟ್ಕೊಂಡಿದ್ದಾರೆ. ಈಗ ಹಾಲನ್ನು ಉಕ್ಕಿಸ್ಬೇಕು. ಸೊ ಇಟ್ಕೆನಲ್ಲೇ ಒಲೆ ಥರ ಜೋಡಿಸಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟವ್ ಮೇಲೆ ಉಕ್ಕಿಸ್ಬೋದಾಗಿತ್ತು, ಬಟ್ ಇವರು ಇಲ್ಲ ಒಲೆನಲ್ಲೇ ಉಕ್ಸೋಣ ಅಂತ ಹೇಳಿ ಸೌದೆ ಎಲ್ಲ ಎಲ್ಲಿಂದ ತೊಗೊಂಬಂದ್ರು. ಅದು ಯಾವುದೋ ತೆಳ್ಳಗೆ ಒಳ್ಳೆ ಟೇಬಲ್ ಪೀಸ್ ಥರ ಇತ್ತು, ಉರಿತಾ ಇರಲಿಲ್ಲ, ಇವರು ಬಿಡ್ತಾ ಇರಲಿಲ್ಲ ಅನ್ನೋ ಥರ. ಸೊ ನನ್ನ ತಮ್ಮ ಇವಾಗ ಮಂಗಳಾರತಿ ಮಾಡಿ ಅದರೊಳಗಡೆನೆ ಕರ್ಪೂರ ಎಲ್ಲ ಹಾಕಿ ಒಲೆಯನ್ನು ಉರಿಸ್ಬೇಕು ಅಂತ ಹೇಳ್ತಾಯಿದ್ರು. ಇವನು ಹೆಂಗೆ ಅಂದರೆ ಆರತಿ ಮಾಡು ಅಂದರೆ ಅವ್ರು ನಿಲ್ಲಿಸು ಅಂತ ಹೇಳೋವರೆಗೂ ಮಾಡ್ತಾನೇ ಇರ್ತಾನೆ. ಅವನಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಬೇಕು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿದ್ರೆ ಮಾಡ್ತಾನೆ, ಇಲ್ಲಾಂದರೆ ಮಾಡೋದೇ ಇಲ್ಲ ಆ ಥರ. ಸೊ ಇವಾಗ ಹಾಲಿನ ಪ್ಯಾಕೆಟ್ನೆಲ್ಲ ಒಡೆದು ಪಾತ್ರೆಗೆ ಹಾಕ್ತಾ ಇದ್ದಾರೆ. ಹಾಲು ಉಕ್ಸೋದಕ್ಕೂ ಹೊಸ ಪಾತ್ರೆನೇ ಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಆಂಟಿ ನೆನ್ನೆನೇ ತೊಗೊಂಬಂದಿದ್ದಾರೆ. ಈಗ ನಮ್ಮ ಆಂಟಿ ನನ್ನ ತಂಗಿ ಇಬ್ಬರು ಒಲೆ ಮೇಲೆ ಹಾಲು ಇಟ್ಟಿದ್ದಾರೆ. ಎಲ್ಲರೂ ಹಾಲು ಉಕ್ಕೋದನ್ನ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ. ಒಲೆ ಉರಿಯೋದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅಂತ ಹೇಳ್ತಾಯಿದ್ರು. ನಾನು ನಮ್ಮ ಆಂಟಿಗೆ ರೇಗಿಸ್ತಾ ಇದ್ದೆ, ತುಪ್ಪ ಹಾಕಿ ಒಲೆ ಉರಿಸ್ತಾ ಇದ್ದಾರೆ, ಎಷ್ಟು ಶ್ರೀಮಂತರು ಇವರು ಅಂತ. ಅಂದರೆ ಸೌದೆ ಎಲ್ಲ ತೆಳ್ಳಗಿದ್ವಲ್ಲ, ತುಪ್ಪ ಹಾಕಿದ್ರೆ ಸ್ವಲ್ಪ ಬೇಗ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಆ ಒಲೆನಲ್ಲಿ ಅಡುಗೆ ಮಾಡೋದು ನೋಡಿನೇ ತುಂಬ ವರ್ಷಗಳಾಗೋಗ್ಬಿಟ್ಟಿತ್ತು. ಇವಾಗಲೇ ನೋಡ್ತಾ ಇರೋದು. ಅದು ಜಸ್ಟ್ ಹಾಲು ಉಕ್ಸೋಕ್ಕೆ ಆಗಲಿ, ಆ ಪಾತ್ರೆ ಎಲ್ಲ ಎಷ್ಟು ಕಪ್ಪಗಾಗ್ತಾ ಇದೆ ನೋಡಿ, ಫುಲ್ಲು ಹೊಗೆ ಬರ್ತಾ ಇತ್ತು. ಅಲ್ಲಿ ಏನು ಕಾಣಿಸ್ತಾನೆ ಇರಲಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಈ ಥರ ಹೊಗೆನಲ್ಲಿ ಅದು ಹೆಂಗೆ ಅಡುಗೆ ಮಾಡ್ತಾಯಿದ್ರು ನಮ್ಮ ಅಮ್ಮದಿರೆಲ್ಲ ಗೊತ್ತಿಲ್ಲ. ಇನ್ನೊಂದೇನೆಂದರೆ ಹಾಲು ಯಾವ ಕಡೆ ಉಕ್ಕುತ್ತೆ ಅನ್ನೋದನ್ನ ಕೂಡ ನೋಡ್ಕೊಳ್ಬೇಕಂತೆ, ಅದ್ರ ದಿಕ್ಕು ಕೂಡ ಇಂಪಾರ್ಟೆಂಟು ಅಂತ ಹೇಳ್ತಾಯಿದ್ರು. ನಾನು ಹಾಲು ಉಕ್ಕೋದಷ್ಟೇ ಇಂಪಾರ್ಟೆಂಟ್ ಅಂದ್ಕೊಂಡಿದ್ದೆ, ಈ ಥರ ಎಲ್ಲದು ಇರುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಸೊ ಹಾಲು ಉಕ್ ಬರೋದನ್ನೇ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ನಾನು ವಿಡಿಯೋ ಮಾಡ್ತಿರೋದ್ರಿಂದ ಎಲ್ಲರೂ ನನ್ನನ್ನು ಕೇಳ್ತಾಯಿದ್ರು, ಬಂತ ಅಂತ. ನಾನು ಇನ್ನೂ ಇಲ್ಲ, ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಹಾಲು ಉಕ್ ಬಂತು. ಏನಂದರೆ ಉಕ್ಕಿದ ಮೇಲೆ ರೈಟ್ ಸೈಡಿಗೆ ಬೀಳುತ್ತಾ ಲೆಫ್ಟ್ ಸೈಡಿಗೆ ಬೀಳುತ್ತಾ ಅಂತ ಕಾಯ್ತಾಯಿದ್ರು. ಅವ್ರಿಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಹಾಲು ಉಕ್ ಬಂದು ರೈಟ್ ಸೈಡಿಗೇ ಬಿತ್ತು. ಸೊ ಹಾಲು ಉಕ್ಕಿದ ತಕ್ಷಣ ಎಲ್ಲರೂ, ಅಂದರೆ ನಮ್ಮ ಆಂಟಿ ಮನೆಯವರೆಲ್ಲರೂ ಸಕ್ಕರೆ ಹಾಕಬೇಕು ಅಂತ ಹೇಳಿದ್ರಿಂದ ನನ್ನ ತಂಗಿ, ಆಂಟಿ, ಅಂಕಲ್ ಎಲ್ಲರೂ ಸಕ್ಕರೆ ಹಾಕಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನು ಫಂಕ್ಷನ್ಗೆ ರೆಡಿ ಆಗೋಣ ಅಂತ ಹೇಳಿ ಬಂದ್ವಿ. ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿಸಿದ್ರು. ನಾನು ನನ್ನ ತಂಗಿ ಇಬ್ರು ತಿಂಡಿಗೆ ಬಂದಿದ್ದೀವಿ. ಯಾಕೆಂದರೆ ನೆಕ್ಸ್ಟ್ ಅವಳು ಇನ್ನು ಪೂಜೆಗೆ ರೆಡಿ ಆಗಬೇಕು, ನಾನು ಪಾಪುಗಳನ್ನ ರೆಡಿ ಮಾಡಿಸಿ ನಾನು ರೆಡಿ ಆಗಬೇಕಲ್ಲ. ಹಾಗಾಗಿ ತಿಂಡಿ ತಿನ್ಕೊಂಡು ನಾವು ಮೇಲೆ ಬರೋ ಅಷ್ಟೊತ್ತಿಗೆ ಪೂಜೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಂಕಲ್ ಆಂಟಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾಯಿದ್ರು. ಇನ್ನು ನನ್ನ ತಮ್ಮ ಪಾಪ ಉಪವಾಸ ಇರಬೇಕು ಪೂಜೆ ಆಗೋವರೆಗೂ ಅಂತ ಹೇಳಿ ಯಾರೂ ಏನೂ ತಿಂದಿರಲಿಲ್ಲ.
ಅವನು ಈ ನಡುವೆ ಪೂಜೆ ಅಂದರೆ ಭಾಳ ಇಂಟ್ರೆಸ್ಟು, ದೇವ್ರ ಮೇಲೆ ಭಾಳ ಭಕ್ತಿ ಬಂದ್ಬಿಟ್ಟಿದೆ. ಇನ್ನು ಮನೆಗೆಲ್ಲ ಬರಬೇಕಾದಂಥ ನೆಂಟರೆಲ್ಲ ಬಂದಿದ್ರು. ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ನನಗೂ ಅವ್ರನ್ನೆಲ್ಲ ಇನ್ನೂ ಒಂದ್ಸಲ ನೋಡಿ ಖುಷಿ ಆಯಿತು. ಫಾರಿನ್ಗೆ ಹೋಗೋಕ್ಕೂ ಮುಂಚೆ ಹೊಸಳ್ಳಿಗೆ ಹೋಗಿ ಬರಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅವರೆಲ್ಲ ಇಲ್ಲೇ ಸಿಕ್ಕಿದ್ದು ಖುಷಿ ಆಯಿತು. ಇನ್ನು ಪೂಜೆಗೆ ನಾನು ಈ ರೀತಿನಲ್ಲಿ ರೆಡಿ ಆಗಿದ್ದೆ. ಪೂಜೆಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇನ್ನು ಇಷ್ಟೆಲ್ಲ ರೆಡಿ ಆದಮೇಲೆ ಫೋಟೋಸ್ ತಕ್ಕೊಂಡಲ್ಲೇ ಇರ್ತೀವ. ಒಂದಷ್ಟು ಫೋಟೋ ಸೆಷನ್ ಆಯಿತು. ಸಿಂಗಲ್ಸು, ಜೋಡಿ ಮೇಲೆ, ಮಕ್ಕಳು ಜೊತೆ ಅಂತ ಎಲ್ಲ ಹೇಳಿ. ಇನ್ನು ಕೆಳಗಡೆ ಬಂದಾಗ ನನ್ನ ತಂಗಿದು ಈ ಥರ ಕೈನ ಗೋಡೆ ಮೇಲೆ ಪ್ರಿಂಟ್ ಮಾಡಿಸ್ತಾ ಇದ್ರು. ಅವಳಿಗೂ ಇದು ಹೊಸದಾಗಿರೋದ್ರಿಂದ ಕೇಳ್ತಾ ಇದ್ಲು ಎಲ್ಲಿ ಹೇಗೆ ಅಂತ ಹೇಳಿ. ಅವ್ರು ಹೇಳ್ಕೊಟ್ಟಂಗೆ ಇವಳು ಮಾಡ್ತಾ ಇದ್ಲು. ನಾನು ಇದನ್ನೆಲ್ಲೂ ನೋಡಿಲ್ಲ. ಅಂದರೆ ಓಂ ಅಂತ ಬರೀತಾರೆ, ಸ್ವಸ್ತಿಕ್ ಬರೀತಾರೆ, ಈ ಥರ ಕೈ ಪ್ರಿಂಟ್ ಮಾಡಿಸೋದೆಲ್ಲ ಗೊತ್ತಿರಲಿಲ್ಲ. ಒಂದು 3-4 ಹತ್ರ ಎಲ್ಲ ಹಾಕಿಸ್ತಾ ಇದ್ರು. ಹೊಸ ಥರ ಇತ್ತು ಅಂದ್ಬಿಟ್ಟು ನಾನು ಹಿಂದೆ ಹಿಂದೆ ಹೋಗ್ತಾ ಇದ್ದೆ ಎಲ್ಲೆಲ್ಲೆಲ್ಲ ಮಾಡಿಸ್ತಾರೆ ಅಂತ ಹೇಳಿ. ಇನ್ನು ಬಂದಿರೋರೆಲ್ಲ ಅಂಕಲ್ ಆಂಟಿಗೆ ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ರಲ್ಲ ಕೊಡ್ತಾ ಇದ್ರು. ಮೊದಲು ತವ್ರ ಮನೆ ಕಡೆಯವರು ಮಡ್ಲಕ್ಕಿ ಹಾಕಿ ಕೊಡಬೇಕು ಅಂತ ಇದ್ದಿದ್ರಿಂದ ನಮ್ಮ ಆಂಟಿ ಫುಲ್ಲು ಅಳೋದಕ್ಕೆ ಶುರು ಮಾಡಿದ್ರು. ಯಾಕೆ ಅಂದರೆ ಅಜ್ಜಿ ತಾತ ಇಬ್ಬರೂ ಇಲ್ಲ. ಅಜ್ಜಿ ತಾತ ಇದ್ದಿದ್ರೆ ಖುಷಿ ಪಟ್ಟಿರೋರು. ಇವತ್ತು ಅವರು ಮಡ್ಲಕ್ಕಿಯನ್ನು ತೊಗೊಂಬರ್ತಾ ಇದ್ರು ಅಂತ ನೆನೆಸ್ಕೊಂಡು ಸ್ವಲ್ಪ ಎಮೋಷ್ನಲ್ ಆದರು. ಯಾರೇ ಆಗಿರಲಿ, ಎಷ್ಟೇ ಜನ ಇದ್ರೂ ಅದು ಅಪ್ಪ ಅಮ್ಮನ ಜಾಗನ ಯಾರೂ ತುಂಬಿಸೋದಕ್ಕಾಗಲ್ಲ. ಅದು ಕಾಡುತ್ತೆ ಅವ್ರಿಲ್ಲ ಅನ್ನೋದು. ಎಂಥ ಒಂದು ಪರಿಸ್ಥಿತಿನಲ್ಲೇ ಆಗಿರ್ಬೋದು. ಅದಕ್ಕೆ ನಮ್ಮ ಆಂಟಿ ಅಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ಖುಷಿ ದಿನ ಅಳಕ್ ಹೋಗ್ಬಾರ್ದು, ಸುಮ್ಮನೆ ಇರು ಅಂತ. ಎಷ್ಟೇ ಖುಷಿ ಆಗಿರ್ಲಿ, ಎಷ್ಟೇ ನೋವಾಗಿರ್ಲಿ, ನಮ್ಗೆ ಹಂಚ್ಕೊಳ್ಳೋಕೆ ಫಸ್ಟ್ ನಾವು ನೆನೆಸ್ಕೊಳ್ಳೋದೇ ಅಪ್ಪ ಅಮ್ಮನ. ನನಗೂ ಕೂಡ ಅಜ್ಜಿ ತಾತನ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬಂತು. ಅವ್ರು ಇದ್ದಿದ್ರೆ ಇವತ್ತು ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ನನಗೂ ಅನ್ನಿಸ್ತು. ಇನ್ನು ಅಮ್ಮ ಭೂಮಿಕಾ ಸೇರಿಕೊಂಡು ಆಂಟಿಗೆ ಮಡ್ಲಕ್ಕಿಯನ್ನು ಹಾಕ್ತಾ ಇದ್ದಾರೆ. ಅಮ್ಮನೂ ಕೂಡ ಆಂಟಿಗೆ ಸೀರೆ, ಅಂಕಲ್ಗೂ ಕೂಡ ಬಟ್ಟೆಯನ್ನು ತೊಗೊಂಡು ಬಂದಿದ್ರು. ನಮ್ಮ ಕಡೆನಲ್ಲಿ ಗೃಹ ಪ್ರವೇಶ ಅಂದರೆ ಇಬ್ರಿಗೂ ಬಟ್ಟೆ ತೊಗೊಂಡು ಹೋಗೋದು ರೂಢಿ. ಹಾಗಾಗಿ ಮಡ್ಲಕ್ಕಿ ಬಟ್ಟೆ ಎಲ್ಲರೂ ಹಾಕ್ತಾ ಇದ್ರು. ತವ್ರ ಮನೆ ಅನ್ನೋದು ಹೆಣ್ಮಕ್ಳು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಅದು ಎಷ್ಟೇ ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ತವ್ರ ಮನೆ ಅಂದಿದ ತಕ್ಷಣ ಅದು ಒಂದು ಎಮೋಷನ್ ಬಂದ್ಬಿಡುತ್ತೆ. ಇರಬೇಕಿತ್ತು, ಬರಬೇಕಿತ್ತು ಅನ್ನೋದು. ನಾವು ಸಾಯೋವರೆಗೂ ತವ್ರ ಮನೆ ವ್ಯಾಮೋಹ ಹೆಣ್ಮಕ್ಳಿಗೆ ಬಿಡಲ್ಲ ಅಂತ ಅನ್ಸುತ್ತೆ. ನಾನು ಕೂಡ ಹೆಚ್ಚು ಕಮ್ಮಿ 1 ವರ್ಷ ಇದ್ದೆ ಬಾಣಂತನಕ್ಕೆ. ಆದರೂ ಬರೋವಾಗ ಅಳು ಬಂದೇ ಬರುತ್ತೆ. ಇನ್ನು ಭೂಮಿಕಾ ಅವರಮ್ಮ ನನಗೂ ಕೂಡ ಮಡ್ಲಕ್ಕಿಯನ್ನು ತಂದಿದ್ರು. ಯಾಕೆ ಅಂದರೆ ಪಾಪುನ ನಾಮಕರಣಕ್ಕೆ ಕಾರಣಾಂತರಗಳಿಂದ ಅವ್ರು ಬಂದಿರಲಿಲ್ಲ. ಮುಡಿ ತೆಗಿಸ್ಬೇಕಾದ್ರೆ ಮಡ್ಲಕ್ಕಿ ಕೊಡ್ತೀನಿ ಅಂತ ತಂದಿಟ್ಕೊಂಡಿದ್ರಂತೆ. ಹಾಗಾಗಿ ಇಲ್ಲೇ ಸಿಗ್ತೀನಲ್ಲ ಅಂತ ಹೇಳಿ ತೊಗೊಂಬಂದಿದ್ರು. ಅವರು ಈಗ ನನಗೆ ಮಡ್ಲಕ್ಕಿಯನ್ನು ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಬೊಮ್ಮೆನಹಳ್ಳಿಯಿಂದ ನಾಮಕರಣಕ್ಕೆ ಯಾರು ಕೂಡ ಬರೋಕ್ಕಾಗಿರ್ಲಿಲ್ಲ. ಯಾಕೆಂದರೆ ಡಿಡಿಗೇನೋ ಕೆಲಸ ಇತ್ತು ಅಂದ್ಬಿಟ್ಟು ಅವನು ಔಟ್ ಆಫ್ ಸ್ಟೇಷನ್ ಹೋಗಿದ್ದ. ಕರ್ಕೊಂಬರೋರು ಯಾರೂ ಇಲ್ದಲೆ ಇವ್ರು ಬಂದಿರಲಿಲ್ಲ. ಇನ್ನು ಅಪೂರ್ವ ಪಾಪು ಇನ್ನು 5 ಮಂತ್ಸ್ ಆಗಿರೋದ್ರಿಂದ ಅವಳಿಗೂ ಟ್ರಾವೆಲ್ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಆಂಟಿ ಒಬ್ಬರೇ ಇನ್ನೇನು ಬರ್ತಾರೆ ಅಂತ ಹೇಳಿ ಅವರು ಕೂಡ ಬರೋದಕ್ಕಾಗಿರಲಿಲ್ಲ. ಮಿಸ್ ಮಾಡ್ಕೊಂಡಿದ್ವಿ ನಾವು, ಅವರು ಮಿಸ್ ಮಾಡ್ಕೊಂಡಿದ್ರು. ಅದಕ್ಕೇನೆ ಇಲ್ಲಿ ಬಂದಾಗ ಇಬ್ಬರು ಮತ್ತೆ ಸಿಕ್ಕಿದ್ದೀವಿ. ಅವರು ಅಲ್ಲಿ ಕೊಡಬೇಕಾಗಿದ್ದಂಥ ಮಡ್ಲಕ್ಕಿನ ನನಗೆ ಇಲ್ಲೇನೆ ಕೊಡ್ತಾ ಇದ್ದಾರೆ. ಬಾಣಂತನ ಮುಗಿಸ್ಕೊಂಡು ಊರಿಂದ ಬರೋವಾಗ್ಲೂ ಅಷ್ಟೇ, ನಾನು ಯಾರ್ಯಾರ ಮನೆಗೆ ಹೇಳ್ಬಿಟ್ಟು ಬರಕ್ಕೆ ಹೋಗಿದ್ನೋ ಹೋಗಿ ಬರ್ತೀನಿ ಅಂತ ಎಲ್ಲರೂ ಮನೆಯಲ್ಲೂ ನನಗೆ ಮಡ್ಲಕ್ಕಿಯನ್ನು ಹಾಕಿದ್ರು. ಸಂಬಂಧಗಳು ಅನ್ನೋದು ಸಿಟಿಗಿಂತ ಹಳ್ಳಿ ಕಡೆನಲ್ಲಿ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಬ್ರು ಮನೆ ಹೆಣ್ಮಗುನ ನಮ್ಮ ಮನೆ ಹೆಣ್ಮಗು ಅಂತಾನೆ ನೋಡ್ತಾರೆ ಎಲ್ಲಾರ ಮನೆಯಲ್ಲೂ. ನನಗಂತೂ ಊರಲ್ಲಿ ಅಷ್ಟು ಪ್ರೀತಿ ಸಿಗುತ್ತೆ. ಎಲ್ಲರೂ ಚಿಕ್ಕಪ್ಪದಿರು ದೊಡ್ಡಪ್ಪದಿರೇ ಆಗಬೇಕು. ಹಾಗಾಗಿ ನಾನು ಬೇರೆ ಮೊದಲನೇ ಮಗಳಾಗಿರೋದ್ರಿಂದ ಎಲ್ರಿಗೂ ನಾನಂದರೆ ತುಂಬಾ ಪ್ರೀತಿ. ಚಿಕ್ಕೋಳಿಂದ ಇಲ್ಲಿವರೆಗೂ ತುಂಬ ಪ್ರೀತಿಯಿಂದನೇ ನೋಡ್ಕೊಂಡಿದ್ದಾರೆ, ತುಂಬ ಪ್ರೀತಿಯಿಂದನೇ ನೋಡ್ಕೊಳ್ತಾ ಇದ್ದಾರೆ. ನನ್ನನ್ನು ಅಷ್ಟೇ, ನನ್ನ ಮಕ್ಕಳನ್ನು ಅಷ್ಟೇ. ಅದೊಂದು ತುಂಬ ಖುಷಿ ವಿಚಾರ. ಬೇರೆ ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಎಲ್ಲರಿಂದ ಪ್ರೀತಿ ಪಡ್ಕೊಳೋದಿದೆಯಲ್ಲ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಸೊ ಮಡ್ಲಕ್ಕಿಯನ್ನು ತಗೊಂಡು ಅವರ ಆಶೀರ್ವಾದವನ್ನು ತಗೊಂಡು ಇನ್ನೇನು ಈಗ ಊಟ ಮುಗಿಸ್ಕೊಂಡು ಹೊರಡಬೇಕು ಊರಿಗೆ. ಥ್ಯಾಂಕ್ ಯು ಸೋ ಮಚ್ ಡಿಡಿ ಆ್ಯಂಡ್ ಆಂಟಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಅಲ್ಲಿ ಬಿಡೋವಾಗ್ಲೇ ಲೇಟ್ ಆಗಿಬಿಟ್ಟಿತ್ತು. ಊಟಕ್ಕೆ ತುಂಬ ಜನ ಇದ್ದರು, ಜೊತೆಗೆ ಮಳೆ ಬೇರೆ ಬಂದು ಬಿಟ್ಟು ಮಾಡ್ತಾ ಇದ್ದಿದ್ದರಿಂದ ಸಖತ್ ಲೇಟ್ ಆಗೋಯ್ತು. ಅಲ್ಲಿ ಬಿಟ್ಟಾಗ್ಲೇ 3:15 ಆಗಿತ್ತು. ಸೊ 7 o'clock ಮನೆ ರೀಚ್ ಆದ್ವಿ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಜನ ಬಂದಿದ್ರು, ನನ್ನ ತಂಗಿ ತಮ್ಮನ ಫ್ರೆಂಡ್ಸು, ಅಂಕಲ್ ಫ್ರೆಂಡ್ಸು, ಆಂಟಿ ಫ್ರೆಂಡ್ಸು ಅಂತ
ಒಟ್ನಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು, ಜೊತೆಗೆ ಇನ್ನು 2 ಡೇಸಲ್ಲಿ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದ ನಮ್ಮೂರವರು ರಿಲೇಟಿವ್ಸ್ ಎಲ್ಲ ಬಂದಿದ್ದರಿಂದ ಮತ್ತೆ ಅವ್ರನ್ನೆಲ್ಲ ನೋಡೋ ರೀತಿನಲ್ಲಿ ಆಯಿತು. ಎಲ್ಲರೂ ಮಾತಾಡಿಸ್ಕೊಂಡು ಹೇಳಿ ಬಂದ್ವಿ. ನಾಳೆಯಿಂದ ನಮ್ಮದು ಇನ್ನು ಪ್ಯಾಕಿಂಗು ಶಾಪಿಂಗು ಅಂತ ತುಂಬ ಕೆಲಸಗಳಿದ್ದಾವೆ. ಜೊತೆಗೆ ನಮ್ಮ ಆಂಟಿ ಕಳ್ಸೋಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೆ ನಾನಂದರೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ, ಯಾಕಂದರೆ ಚಿಕ್ಕವಳಿಂದ ನನ್ನನ್ನು ಅವರೇ ಸಾಕಿ ಬೆಳೆಸಿರೋದು. ಅವ್ರೀಗ್ಲೂ ನನ್ನನ್ನು ನಮ್ಮ ಅಕ್ಕನ ಮಗಳು ಅಂತ ಹೇಳಲ್ಲ, ನನ್ನ ದೊಡ್ಡ ಮಗಳು ಅಂತಲೇ ಹೇಳ್ತಾರೆ. ಅಲ್ಲಂತೂ ನಮ್ಮ ಆಂಟಿಗೆ ಇಬ್ಬರು ಹೆಣ್ಮಕ್ಳು ಅಂತಲೇ ತಿಳ್ಕೊಂಡಿರೋದು, ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ನಾನು ಹೇಳಿದೆ, ಇವಾಗ ಗೃಹ ಪ್ರವೇಶ ಮುಗ್ದಿದೆ, ಇನ್ನು 2 ದಿನಕ್ಕೆ ನಿನ್ನನ್ನು ಬಿಟ್ಬಿಟ್ಟು ಹೆಂಗಿಂದಂಗೆ ಬಾ ಅಂತ ಹೇಳೋಕ್ಕಾಗಲ್ಲ, ಪರವಾಗಿಲ್ಲ ಮತ್ತೆ ಬರ್ತೀವಲ್ವ ವಾಪಸ್ಸು, ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಬಂದೆ. ನನಗೂ ಬೇಜಾರಾಯಿತು ಬಿಟ್ಟು ಬರಬೇಕಾದ್ರೆ ಎಲ್ಲರೂ. ಆ ಮನೆ ನನಗೆ ಒಂಥರ ಸ್ವಂತ ಮನೆ ಇದ್ದಂಗೆ. ಅಂಕಲ್ ಆಂಟಿ ಆಗಿರ್ಬೋದು, ತಂಗಿ ತಮ್ಮ ಆಗಿರ್ಬೋದು, ತುಂಬಾ ಪ್ರೀತಿ ಮಾಡಿದ್ದಾರೆ, ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಹೇಳಿದ್ನಲ್ಲ, ನನ್ನ ತಂಗಿ ಟ್ರೈಪಾಡ್ ಕೊಡಿಸಿದ್ದು, ಅದು ನಾನೇನು ಹೊಸ ಟ್ರೈಪಾಡ್ದು ಹಾಕಿದ್ದೆ ವಿಡಿಯೋ, ಅದು ನನ್ನ ತಂಗಿ ಕೊಡಿಸಿದ್ದು. ಇನ್ನು ನಿನ್ನೆ ತೋರಿಸಿದಂಥ ಒಂದು ಹೇರ್ ಸ್ಟ್ರೈಟ್ನರ್ ಏನಿದೆ, ಅದು ಅವ್ನು ಫಿಲಿಪ್ಸಲ್ಲೇ ವರ್ಕ್ ಮಾಡ್ತಾ ಇರೋದು ಅಂತ ಅವನು ಅದನ್ನು ಕೊಡಿಸಿದ್ದು. ಸೊ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತ ಎಲ್ಲರೂ ನನಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ತಂದು ಕೊಡ್ತಾ ಇದ್ದಾರೆ. ನಾನು ರಿಟರ್ನ್ ಅವ್ರಿಗೆ ಕೊಡೋಕ್ಕಾಗೋದು ಅವ್ರು ತೋರಿಸಿರೋ ಪ್ರೀತಿಗಿಂತ ಸ್ವಲ್ಪ ಜಾಸ್ತಿ ಪ್ರೀತಿನ ಕೊಡ್ಬೋದು ಅಷ್ಟೇ. ಪ್ರೀತಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಂಬಂಧದಲ್ಲಿ. ಅದನ್ನು ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಪಡ್ಕೊಂಡು ಬಂದಿದ್ದೀನಿ ಆ ಮನೆಯಿಂದ. ಆ ಮನೆ ಒಂಥರ ನನಗೆ ಸೆಕೆಂಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಫಂಕ್ಷನ್ ಹೋಗಿ ಅಟೆಂಡ್ ಮಾಡ್ಕೊಂಬಂದಿದ್ದು ನಮಗೂ ತುಂಬ ಖುಷಿ ಆಯಿತು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.